ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಕನಿಷ್ಠ ಪ್ರಾಥಮಿಕ ಶಿಕ್ಷಣವಾದರೂ ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ಆಗಬೇಕು. ಅಮಿತ್ ಶಾ ಅವರು ಹಾಕಿರುವ ಸವಾಲನ್ನ ಹಿಂದಿಯೇತರ ಭಾಷಿಕರು ಸ್ವೀಕರಿಸಲೇಬೇಕು. ಹಿರಿಯ ಪತ್ರಕರ್ತ ಆರ್ ಪಿ ವೆಂಕಟೇಶ್ ಮೂರ್ತಿ ಕರೆ. ಕರ್ನಾಟಕ ಬಂದ್ನಿಂದ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆ ತಲೆದೋರಲಿದೆ. ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ಮಾಡದೆ ಬೇರೆ ರೀತಿಯ ಹೋರಾಟದ ಮೂಲಕ ಸರ್ಕಾರದ ಗಮನ ಸೆಳೆಯಬೇಕು. ಕರವೇ ಪ್ರವೀಣ್ ಶೆಟ್ಟಿ ಬಣ ವಿರೋಧ. ಎರಡನೇ ದಿನವೂ ಮುಂದುವರಿದ ಆಪರೇಷನ್ ವಿಕ್ರಾಂತ್. ಆಪರೇಷನ್ ಟೀಮ್ಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿರುವ ಸಲಗ ಮೊದಲ ಬಾರಿಗೆ ಥರ್ಮಲ್ ಡ್ರೋನ್ ಬಳಕೆ. ತಮಿಳುನಾಡು ಸರ್ಕಾರಕ್ಕೆ ತಾಕತ್ತಿದ್ದರೆ ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನ ತಮಿಳು ಮಾಧ್ಯಮದಲ್ಲಿ ಮಾಡಿಸಲಿ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹಾಕಿರುವ ಸವಾಲನ್ನ ಹಿಂದಿಯೇತರ ಭಾಷಿಕರು ಸ್ವೀಕರಿಸಲೇಬೇಕು ಎಂದು ಹಿರಿಯ ಪತ್ರಕರ್ತ ಆರ್ ಪಿ ವೆಂಕಟೇಶ್ ಮೂರ್ತಿ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಶಿಕ್ಷಣ ನೀತಿಯ ಕೆಲವು ಅಂಶಗಳ ವಿರುದ್ಧ ಹಾಗೂ ತ್ರಿಭಾಷಾ ನೀತಿಯ ವಿರುದ್ಧ ಧ್ವನಿ ಎತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ಹಾಕಿರುವ ಈ ಸವಾಲನ್ನ ಎಲ್ಲ ಹಿಂದಿಯೇತರ ಭಾಷಿಕರು ಸ್ವೀಕರಿಸಲೇಬೇಕು. ದ್ವಿಭಾಷಾ ನೀತಿ ಪರವಾಗಿ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆರಂಭವಾಗಿದ್ದು, ಹಿಂದಿ ವಿರುದ್ಧದ ಹೋರಾಟದಲ್ಲಿ ಇಂಗ್ಲಿಷ್ ಭಾಷೆಯಿಂದ ದೇಶದ ಭಾಷೆಗಳಿಗೆ ಆಗುತ್ತಿರುವ ಹಾನಿಯ ಬಗ್ಗೆ ನಾವು ಎಚ್ಚರ ತಪ್ಪಬಾರದು. ಕನಿಷ್ಠ ಪ್ರಾಥಮಿಕ ಶಿಕ್ಷಣವಾದರೂ ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ಆಗಬೇಕೆಂದು ಎಷ್ಟೇ ಹೋರಾಟ ನಡೆದರೂ, ಸಾಹಿತ್ಯ ಸಮ್ಮೇಳನಗಳಲ್ಲಿ ನಿರ್ಣಯ ಆಗುತ್ತಿದ್ದರೂ ಇಂಗ್ಲಿಷ್ ಮಾಧ್ಯಮದ ಪ್ರವಾಹದಲ್ಲಿ ದೇಶದ ಭಾಷೆಗಳು ಕೊಚ್ಚಿ ಹೋಗುತ್ತಿರುವುದನ್ನು ಕಂಡು ನಾವೆಲ್ಲ ಅಸಹಾಯಕರಾಗಿ ನೋಡುತ್ತಾ ನಿಲ್ಲುವ ಪರಿಸ್ಥಿತಿ ಬಂದಿದೆ. ಪರಿಸ್ಥಿತಿ ಹೀಗೆ ಮುಂದುವರಿದರೆ ಕೆಲವೇ ವರ್ಷಗಳಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸೇರಿಸುವ ಒಬ್ಬನೇ ಪೋಷಕ ಕೂಡ ಸಿಗಲಾರದ ಸ್ಥಿತಿ ಎದುರಾಗಬಹುದು ಎಂದು ಎಚ್ಚರಿಸಿದರು. ತಮಿಳುನಾಡಿನ ದ್ವಿಭಾಷಾ ನೀತಿಗೆ ವಿರುದ್ಧವಾಗಿ ಕೇಂದ್ರ ಸರ್ಕಾರದವರು ಹಿಂದಿ ಹೇರಿಕೆ ವಿಚಾರದಲ್ಲಿ ಸ್ವಲ್ಪ ಕಠಿಣವಾಗಿ ಮಾತಾಡ್ತಾ ಇದ್ದಾರೆ. ಅವರು ನಮ್ಮ ಕೇಂದ್ರದ ಶಿಕ್ಷಣ ಮಂತ್ರಿಯವರು ಇವರಿಗೆ ಒತ್ತಾಯ ಮಾಡಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನೀವು ಜಾರಿಗೆ ತರದಲ್ಲಿದ್ದರೆ ನಿಮಗೆ ಅನುದಾನವನ್ನು ಕೊಡೋದಿಲ್ಲ ಅಂಥೇಳಿ ತಮಿಳುನಾಡು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಮತ್ತು ಇತ್ತೀಚೆಗೆ ಕರ್ನಾಟಕದಲ್ಲೂ ಕೂಡ ಹಿಂದಿ ಹೇರಿಕೆ ವಿರುದ್ಧವಾಗಿ ನಮಗೀಗ ತ್ರಿಭಾಷಾ ನೀತಿ ಬೇಡ, ದ್ವಿಭಾಷಾ ನೀತಿ ಬೇಕು ಅನ್ನುವಂಥ ಇದು ಶುರುವಾಗಿದೆ. ಒಂದು ಆಂದೋಲನ ಥರ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಈಗ ಇದಕ್ಕೆ ನಾವು ಇವರು ಅಮಿತ್ ಶಾ ಅವರು ಸವಾಲನ್ನು ಹಾಕಿದ್ದಾರೆ ತಮಿಳುನಾಡು ಸರ್ಕಾರಕ್ಕೆ. ನಿಮಗೆ ತಮಿಳು ಭಾಷೆಯಲ್ಲಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಮಾಡಲಿಕ್ಕೆ ಸಾಧ್ಯನಾ ನಿಮಗೆ ಅನ್ನುವಂಥ ಒಂದು ಸವಾಲನ್ನು ಹಾಕಿದ್ದಾರೆ. ಇದು ಭಾಳ ಮುಖ್ಯವಾದಂಥ ಒಂದು ಸವಾಲು ಅಂತ ನಾವು ಅಂದ್ಕೊಂಡಿದ್ದೇವೆ. ಈ ಸವಾಲನ್ನು ಸ್ವೀಕಾರ ಮಾಡಲಿಕ್ಕೆ ತಮಿಳುನಾಡು ಸರ್ಕಾರ ಮಾತ್ರ ಅಲ್ಲ, ಹಿಂದಿಯೇತರ ಎಲ್ಲ ಭಾಷೆ. ಸುದ್ದಿಗೋಷ್ಠಿಯಲ್ಲಿ ಪಿ ಪುರುಷೋತ್ತಮ್, ತಿರುಪತಿಯಲ್ಲಿ ಶಿವಶಂಕರಪ್ಪ, ಪರಮಶಿವಯ್ಯ ಹಾಜರಿದ್ದರು. ಮಾರ್ಚ್ 22ಕ್ಕೆ ವಾಟಾಳ್ ನಾಗರಾಜ್ ಅವರು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಕರವೇ ಪ್ರವೀಣ್ ಶೆಟ್ಟಿ ಬಣದ ಬೇಲೂರು ತಾಲೂಕು ಅಧ್ಯಕ್ಷ ಡಿಎಸ್ ಬೋಜೇಗೌಡ ವಿರೋಧ ವ್ಯಕ್ತಪಡಿಸಿದರು. ಈ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಬೇಲೂರು ಬಂದ್ ಮಾಡದಂತೆ ವರ್ತಕರಲ್ಲಿ ಮನವಿ ಮಾಡಿದ್ದಾರೆ. ಈಗಾಗಲೇ ಪಿಯುಸಿ ಪರೀಕ್ಷೆಗಳು ನಡೆಯುತ್ತಿದ್ದು 21ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಪರೀಕ್ಷೆಗಳು ಸಹ ಅಂದಿನಿಂದಲೇ ಪ್ರಾರಂಭವಾಗುತ್ತಿದೆ. ಮಕ್ಕಳಿಗೂ ತೊಂದರೆ ಆಗುವುದರ ಜೊತೆಗೆ ಹಬ್ಬ ಹರಿದಿನಗಳು ಹತ್ತಿರದಲ್ಲಿರುವುದರಿಂದ ವ್ಯಾಪಾರಸ್ಥರಿಗೆ ತೊಂದರೆಯಾಗುತ್ತದೆ. ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ಮಾಡದೆ ಬೇರೆ ರೀತಿಯ ಹೋರಾಟವನ್ನು ಮಾಡುವುದರ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯಬೇಕು ಎಂದು ತಿಳಿಸಿದರು. ಸ್ನೇಹಿತರೆ, ಇದೇ ತಿಂಗಳ ಮಾರ್ಚ್ 22ರಂದು ವಾಟಾಳ್ ನಾಗರಾಜ್ ಅವರು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಸಂಪೂರ್ಣ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಈಗಾಗಲೇ ಪಿಯುಸಿ ಪರೀಕ್ಷೆಗಳು ಪ್ರಾರಂಭವಾಗಿದ್ದು, ಇದೇ ಮಾರ್ಚ್ 21ರಿಂದ ಎಸ್ಎಸ್ಎಲ್ಸಿ ಹಾಗೂ ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಪರೀಕ್ಷೆಗಳು ಸಹ ಪ್ರಾರಂಭವಾಗ್ತಿದ್ದಾವೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕವನ್ನು ಬಂದ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತದೆ. ಅಲ್ಲದೆ ಇವತ್ತು ಬೆಳಗಾವಿ ವಿಚಾರವಾಗಿ ಈ ವಾಟಾಳ್ ನಾಗರಾಜ್ ಅವರು ಬಂದಿಗೆ ಕರೆ ಕೊಟ್ಟಿರುವುದು ಹಾಸ್ಯಾಸ್ಪದ. ಏಕೆಂದರೆ ಬಂದ್ ಮಾಡುವುದರಿಂದ ಅಲ್ಲೇ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಬದಲಾಗಿ ಇವರು ಬೇರೆ ರೀತಿಯ ಹೋರಾಟವನ್ನು ಮಾಡುವುದರ ಮೂಲಕ ಸರ್ಕಾರದ ಗಮನವನ್ನು ಸೆಳೆದು ಅಲ್ಲೇ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಯೋಚನೆ ಮಾಡಬೇಕು. ನಾನು ಯಾವುದೇ ಕಾರಣಕ್ಕೂ ಬೇಲೂರನ್ನು ಸಹ ಬಂದ್ ಮಾಡಬಾರದು ಅಂತೇಳಿ ವರ್ತಕರಲ್ಲಿ ಮನವಿ ಮಾಡ್ಕೊಂತಿದ್ದೀನಿ. ಈ ಬಂದಿಗೆ ಸಂಘಟನೆಗಳಿರ್ಬೋದು, ಆಟೋ ಚಾಲಕರಿರ್ಬೋದು, ವರ್ತಕರು, ಹೋಟೆಲ್ ಮಾಲೀಕರು, ಸಂಘ ಸಂಸ್ಥೆಗಳಾಗಲಿ ಹಾಗೂ ಶಾಲಾ ಕಾಲೇಜುಗಳು ಸಹ ಈ ಬಂದಿಗೆ
ಬೆಂಬಲ ಕೊಡಬಾರದು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಮಠದಿಂದ ತಾಲೂಕು ಅಧ್ಯಕ್ಷನಾದ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಕಡೆಗರ್ಜೆ ಗ್ರಾಮದಲ್ಲಿ ಶ್ರೀ ಉದ್ಭವ ಆದಿಶಕ್ತಿ ಕೆರೆಕೊಡಮ್ಮನವರ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು. ವಂಶಪಾರಂಪರ್ಯತೆಯಿಂದ ನಡೆಸಿಕೊಂಡು ಬರಲಾಗುತ್ತಿರುವ ರಾಜ್ಯ ದೇವತೆ ಆದಿಶಕ್ತಿ ಅಮ್ಮನವರ ಜಾತ್ರಾ ಮಹೋತ್ಸವದ ನೇತೃತ್ವವನ್ನು ಪ್ರಧಾನ ಅರ್ಚಕ ಎಚ್.ಆರ್. ಚಂದ್ರಶೇಖರ್ ವಹಿಸಿಕೊಂಡಿದ್ರು. ಪೂಜೋತ್ಸವದ ಮೊದಲ ದಿನ ಕೆರೆಕೊಡಮ್ಮನವರಿಗೆ ರುದ್ರಾಭಿಷೇಕ ನೆರವೇರಿಸಿದ ಬಳಿಕ ಮಹಾಮಂಗಳಾರತಿ ಜರುಗಿತು. ಎರಡನೇ ದಿನ ಬೆಳಿಗ್ಗೆ ಅಮ್ಮನವರಿಗೆ ಗಂಗೆ ಪೂಜೆ, ಮಹಾಮಂಗಳಾರತಿ ನಡೆದು ಹಗಲು ಉತ್ಸವ ಮಾಡಲಾಯಿತು. ದೇವಸ್ಥಾನದ ವತಿಯಿಂದ ಹರಕೆ ಮುಡಿ ತೆಗೆಯುವ ವ್ಯವಸ್ಥೆ ಹಾಗೂ ದೇವಿಗೆ ಕುಂಕುಮ ಮತ್ತು ಮಡಿಲಕ್ಕಿ ಅರ್ಪಿಸಲಾಯಿತು. ತುಂಬಾ ಜನ ಸೇರ್ತಾರೆ. ತಾಯಿ ಒಳ್ಳೆದಾಗಿ ತುಂಬಾ ಜನ ಅರ್ಕಿತಿ ಸಂಖ್ಯೆ ತುಂಬಾ ಜನ ಅಲ್ಲಿ ತುಂಬಾ ಎಲ್ಲ ಒಂದು ಜಿಲ್ಲೆ ಹೊರ ಜಿಲ್ಲೆಯವರು ಎಲ್ಲರೂ ಸೇರ್ತಾರೆ. ಇಲ್ಲಿ ಇದು ಕಡೆಗರ್ ಪುಂಡಾನೆ ಹೆಸರಿಗೆ 3ನೇ ದಿನದ ಆಪರೇಷನ್ ತಾಲೂಕಿನ ಲಕ್ಷ್ಮೀಪುರ ಭಾಗದಲ್ಲಿ ಮುಂದುವರೆದಿದೆ. ಕರ್ನಾಟಕ ಭೀಮಾ ನೇತೃತ್ವದಲ್ಲಿ 7 ಸಾಕಾನೆ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದೆ. ಪದೇ ಪದೇ ಜನರ ಮೇಲೆ ದಾಳಿ ಮಾಡುತ್ತಿರುವ ವಿಕ್ರಾಂತ್ ಹೆಸರಿನ ಸಲಗ ಸೆರೆಗೆ ಕಾರ್ಯಾಚರಣೆ ನಡೆಯುತ್ತಿದೆ. ಸುಮಾರು 200 ಮಂದಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಆಪರೇಷನ್ ಟೀಮ್ಗೆ ಸಲಗ ಚಳ್ಳೆ ಹಣ್ಣು ತಿನ್ನಿಸುತ್ತಿದೆ. ವಿಕ್ರಾಂತ್ ಇರುವಿಕೆ ಪತ್ತೆಗೆ ಇದೇ ಮೊದಲ ಬಾರಿಗೆ ಥರ್ಮಲ್ ಡ್ರೋನ್ ಬಳಕೆ ಮಾಡಲಾಗಿದೆ. ಕಾನನಹಳ್ಳಿ ಅರಣ್ಯ ಪ್ರದೇಶದಲ್ಲಿ 2 ಥರ್ಮಲ್ ಡ್ರೋನ್ ಬಳಸಲಾಗಿದೆ. ಈ ಮೂಲಕ ವಿಕ್ರಾಂತ್ ಪತ್ತೆಗೆ ಹರಸಾಹಸ ಮಾಡಲಾಗುತ್ತಿದೆ. ಈ ನಡುವೆ ಕಾರ್ಯಾಚರಣೆ ಸ್ಥಳಕ್ಕೆ ಭೀಮಾ ಆನೆ ದಿಢೀರ್ ಎಂಟ್ರಿ ಕೊಟ್ಟಿದ್ದು ಆಪರೇಷನ್ಗೆ ಅಡ್ಡಿಯಾಗಿದೆ. ಇದೇ ವೇಳೆ ಭೀಮಾ ಆನೆ ಕೂಲಿ ಕಾರ್ಮಿಕರನ್ನು ಅಟ್ಟಾಡಿಸಿದ್ದರಿಂದ ಕೆಲ ಹೊತ್ತು ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ಮತ್ತೊಂದೆಡೆ ಕಾಡಾನೆ ಸಮಸ್ಯೆ ಸೇರಿದಂತೆ ಜಿಲ್ಲೆಯ ಹಲವು ಸಮಸ್ಯೆಗಳ ಬಗ್ಗೆ ಸಂಸದ ಶ್ರೇಯಸ್ ಪಟೇಲ್ ಗಮನ ಸೆಳೆದರು. ಆನೆ ಮಾನವ ಸಂಘರ್ಷಕ್ಕೆ ಅಮೂಲ್ಯ ಪ್ರಾಣಗಳು ಹಾರಿ ಹೋಗುತ್ತಿವೆ. ದಯವಿಟ್ಟು ಇದಕ್ಕೆ ಪರಿಹಾರ ಕಂಡುಹಿಡಿಯಿರಿ ಎಂದು ಕೈಮುಗಿದು ಪ್ರಾರ್ಥನೆ ಮಾಡಿದರು. ಮುಂದುವರಿದು ಹಾಸನ ಜಿಲ್ಲೆಯ ರೈಲ್ವೆ ಮೂಲಭೂತ ಸೌಲಭ್ಯ ತಿಪ್ಟೂರು ದುದ್ದ ರೈಲ್ವೆ ಬ್ಯಾರಿಕೇಡ್ ರೈಲ್ವೆ ಹಳಿ ಕಾಮಗಾರಿ ತುರ್ತಾಗಿ ಮುಗಿಸಿ ಎಂದು ಮನವಿ ಮಾಡಿದರು. ಶಿಕ್ಷಣದಲ್ಲಿ ಜ್ಞಾಪಕ ಶಕ್ತಿ ಮಾತ್ರವಲ್ಲದೆ ಗ್ರಹಿಸುವ ಶಕ್ತಿಯನ್ನು ಕೂಡ ವಿದ್ಯಾರ್ಥಿಗಳು ಇಟ್ಟುಕೊಳ್ಳಬೇಕು ಎಂದು ವಾಗ್ಮಿ ಎಂ ಕೃಷ್ಣೇಗೌಡ ಹೇಳಿದರು. ಚನ್ನರಾಯಪಟ್ಟಣದ ಆದಿಚುಂಚನಗಿರಿ ಬಿಇಡಿ ಕಾಲೇಜಿನಲ್ಲಿ ಏರ್ಪಡಿಸಿದ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮೂಡಿ ಸನ್ಮಾರ್ಗದಲ್ಲಿ ಸಾಗುವಂತಾಗಬೇಕು. ಜಗತ್ತಿನಲ್ಲಿ ಎಲ್ಲ ವೃತ್ತಿಗಳು ಶ್ರೇಷ್ಠವಾದದ್ದು. ಅದಕ್ಕೆ ನಾವು ಶ್ರೇಷ್ಠತೆ ತಂದುಕೊಡಬೇಕು. ಮನಸ್ಸು ದೇಹ ಪರಿಪಕ್ವಗೊಳಿಸುವುದು ಶಿಕ್ಷಣದ ಆಶಯ. ಮನುಷ್ಯನಿಗೆ ಯೋಚಿಸುವ ಜ್ಞಾನ ಗಳಿಸುವ ಶಕ್ತಿ ಇದೆ. ಹಾಗಾಗಿ ಜ್ಞಾನವನ್ನು ಇನ್ನೊಬ್ಬರಿಗೆ ತಿಳಿಸಿಕೊಡುವ ಕೆಲಸ ಮಾಡಬೇಕು. ಆದರ್ಶ ಇರಿಸಿಕೊಂಡು ಉತ್ತಮ ಶಿಕ್ಷಕರಾಗಿ ಹೊರಹೊಮ್ಮಬೇಕು ಎಂದರು. ನೀವು ಟ್ರೈ ಮಾಡಿದ್ರು ಕೆಟ್ಟ ಪಾಠ ಮಾಡೋಕ್ಕಾಗಲ್ಲ. ನೀವು ಟ್ರೈ ಮಾಡಿದ್ರು ಕೆಟ್ಟವಾಗಿ ಬಿಹೇವ್ ಮಾಡೋಕ್ಕಾಗಲ್ಲ. ಈಗ ಪೂಜ್ಯ ಶ್ರೀಗಳಿದ್ದಾರೆ ಇಲ್ಲಿ. ನಿಮ್ಗೆ ಗೊತ್ತಲ್ಲ, ಬಹಳ ಜನಕ್ಕೆ ಯಾರೋ ದೊಡ್ಡವರು ಬಂದರು, ಸ್ವಾಮಿಗಳು ಬಂದರು, ಪೂಜ್ಯರು ಬಂದರು ಅಂದ ತಕ್ಷಣ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಬಾಡಿ ಅದರ ಪೋಸ್ಟರ್ ಚೇಂಜ್ ಮಾಡಿಬಿಡ್ತೀವಿ. ಯು ಡೋಂಟ್ ಹ್ಯಾವ್ ಟು ಟ್ರೈ. ನೀವು ಪ್ರಯತ್ನ ಮಾಡಬೇಕಾಗಿಲ್ಲ. ಸ್ವಾಮಿಗಳನ್ನ ನೋಡ್ತಾರೆ ಅಂತ ನಾವು ಅಂದ್ಕೋಬೇಕಾಗಿಲ್ಲ. ನೀವು ಅಲ್ಲೆಲ್ಲೋ ನಿಂತಿದ್ದೀರಿ, ಸಭೆ ಮಧ್ಯದಲ್ಲಿ ನಿಂತಿದ್ದೀರಿ, ಸ್ವಾಮೀಜಿ ಇಲ್ಲಿ ಬರ್ತಿದ್ದಾರೆ, ಅವರೇ ನಿಮ್ಮನ್ನು ನೋಡೋದಿಲ್ಲ. ಆದರೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಶರೀರ ತನ್ನ ಭಂಗಿಯನ್ನು ಬದಲಾಯಿಸುತ್ತೆ. ದಿಸ್ ಈಸ್ ದ ವೇ ವಿ ಹ್ಯಾವ್ ಟು ಟೀಚ್ ಅವರ್ ಬಾಡಿ ಅಂಡ್ ಮೈಂಡ್. ನಾನು ಬಹಳ ವಿಸ್ಮಯ ಸಂಗೀತ ನುಡಿಸೋದು, ಕೊಳಲು ನುಡಿಸ್ತಾರೆ. ನನ್ನ ಗೆಳೆಯ ಒಬ್ಬರು ಅಮಿತ್ ನಾಡಿಗ್ ಅಂತ ಬಹಳ ಅದ್ಭುತವಾದ ಮ್ಯೂಸಿಷಿಯನ್, ಫ್ಲೂಟ್ ನುಡಿಸ್ತಾರೆ. ಬಿಲೀವ್ ಮೀ, ನೀವು ಯೂಟ್ಯೂಬಲ್ಲಿ ನೋಡಿ ಅವ್ರನ್ನ, ಅವ್ರ ಬೆರಳು ಕೂಡ ಕಾಣಿಸೋದಿಲ್ಲ. ಶಿವ ಅವ್ರ ಬೆರಳು ಕೂಡ ಕಾಣಿಸೋದಿಲ್ಲ. ಒಂದೇ ಒಂದು ಅಪಶಕ್ತಿ, ಒಂದು ಸ್ವರ ಬಿಟ್ಟು ಬೇರೆ ಸ್ವರ ನುಡಿಸೋದಿಲ್ಲ, ಒಂದು ತಪ್ಪು ಸ್ವರ ನುಡಿಸೋದಿಲ್ಲ. ಎಷ್ಟು ಫಾಸ್ಟಾಗಿ ನಡೆಯುತ್ತೆ ಅಂದರೆ. ಈ ಸಂದರ್ಭದಲ್ಲಿ ಶ್ರೀ ಆದಿಚುಂಚನಗಿರಿ ಹಾಸನದ ಶಾಖಾ ಮಠ ಕಾರ್ಯದರ್ಶಿ ಶ್ರೀ ಶಂಭುನಾಥ ಸ್ವಾಮೀಜಿ, ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಎಟಿ ಶಿವರಾಮು, ಆದಿಚುಂಚನಗಿರಿ ಕಾಲೇಜು ಪ್ರಾಂಶುಪಾಲ ಮಂಜುನಾಥ್ ಹಾಜರಿದ್ದರು. ಕೊಳ್ಳೇಗಾಲ ನಗರಸಭೆಯಲ್ಲಿ ಈ ಸ್ವತ್ತು ವಿಳಂಬಕ್ಕೆ ಸ್ಥಳೀಯ ನಗರಸಭೆ ಆಡಳಿತವೇ ಕಾರಣ ಎಂದು ಮಾಜಿ ಸಚಿವರಾದ ಎನ್ ಮಹೇಶ್ ತಿಳಿಸಿದರು. ಕೊಳ್ಳೇಗಾಲ ಪಟ್ಟಣದ ಸರ್ಕಾರಿ ಅತಿಥಿ ಗೃಹದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಳ್ಳೇಗಾಲ ನಗರಸಭೆಯ ವ್ಯಾಪ್ತಿಯ ಜನರನ್ನ ದಿಕ್ಕು ತಪ್ಪಿಸುವ ಯೋಜನೆ ಬಿ ಖಾತೆಯಾಗಿದೆ ಮತ್ತು ಈ ಸ್ವತ್ತು ವಿಳಂಬವಾಗುತ್ತಿರುವುದಕ್ಕೆ ಕೊಳ್ಳೇಗಾಲ ನಗರಸಭೆಯ ಕಾರಣ ಎಂದು ಆರೋಪಿಸಿದರು.
ನಾನೊಂದು ಪ್ರಯೋಗ ಮಾಡಿದ್ದೆ, ಕೊಳ್ಳೇಗಾಲದ ಮಾಧ್ಯಮದ ಗೆಳೆಯರಿಗೆ ಗೊತ್ತು. ಅಧಿಕೃತ ಆಸ್ತಿ ಅಂತ ಖಾತೆ ಮಾಡ್ಕೊಳ್ಲಿಕ್ಕೆ ಏನೇನು ದಾಖಲಾತಿಗಳು ಬೇಕೋ ತಗೊಂಡ್ ಬನ್ನಿ ಅಂತ ಹೇಳಿದ್ವಿ. ತಗೊಂಡ್ ಬಂದ್ರು, ಒಂದು 10% ಜನರಿಗೆ ಸಿಕ್ತು. ಅಧಿಕೃತ ದಾಖಲಾತಿಗಳು ಇದ್ರೂ ಕೂಡ ಇವ್ರಿಗೆ ಈ ಸೊತ್ತು ಮಾಡ್ಕೊಡಕ್ಕೆ ನಗರಸಭೆ ಮನಸ್ಸು ಮಾಡಿರ್ಲಿಲ್ಲ, ನಾನು ಮಾಡಿದೆ. ಇನ್ನು ಈ ಸೊತ್ತು ತಗೊಳಕ್ ಆಗದೆ ಇರೋಂಥವ್ರಿಗೆ ಲಿಸ್ಟ್ ಮಾಡಿ ಆನ್ ದಿ ಸ್ಪಾಟ್ ಕೊಟ್ಟಿದ್ದೀವಿ. ಇಂತಿಂತ ಈಗ ಇವ್ರು ಹೇಳಿದ್ರಲ್ಲ, ಇಂತಿಂತ ದಾಖಲಾತಿಗಳನ್ನ ಒದಗಿಸಿ ಅಂತ ಪಟ್ಟಿ ಮಾಡಿಕೊಡಿ. ಯಾರು ಅದನ್ನ ಒದಗಿಸ್ತಾರೋ ಅವ್ರಿಗೆ ಈ ಸೊತ್ತು ಮಾಡ್ಕೊಡ್ತಾರೆ. ಯಾವ ದಾಖಲಾತಿ ಯಾರು ಒದಗಿಸ್ತಾರೆ ಸರ್? ಯಾರು ಆಸ್ತಿ ಮನೆ ಸಂಕಲ್ಪುರದ್ದು ಉದಾಹರಣೆ ತಗೊಂಡು ಹೇಳ್ತೀನಿ. ನಮ್ಮ ಮನೆಗೆ ಅಥವಾ ಸಂಕಲ್ಪುರದಲ್ಲಿ ಇರ್ತಕ್ಕಂಥ ಮನೆಗಳಿಗೆ ಯಾವುದಕ್ಕೂ ಮೂಲ ದಾಖಲಾತಿ ಇಲ್ಲ. ಮೂಲ ದಾಖಲಾತಿ ಎಲ್ಲಿಂದ ತಂದ್ಕೊಡ್ಲಿ? ನಾನು ಅಲ್ಲೇ ಇದ್ದೀನಿ, ವಾಟರ್ ಬಿಲ್ ಕಟ್ತಾ ಇದ್ದೀನಿ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾ ಇದ್ದೀನಿ, ನಾನು ಎಲ್ಲಿಂದ ತಂದ್ಕೊಳ್ಳಿ? ನೀವು ಮಾಡ್ಕೊಡಿ ಅಂತ ಹೇಳಿದೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಸ್ ಬಾಲರಾಜ್, ಮುಖಂಡರುಗಳಾದ ಕೆಕೆ ಮೂರ್ತಿ, ಚಂದು ಆನಗಳ್ಳಿ, ಬಸವರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪುರುಷರಷ್ಟೇ ಮಹಿಳೆಯರಿಗೂ ಸಮಾನ ಸ್ಥಾನಮಾನ ನೀಡಿದ ಸಂವಿಧಾನಕ್ಕೆ ಅಭಿನಂದಿಸಬೇಕು ಎಂದು 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಕಾವ್ಯಶ್ರೀ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಸ್ತ್ರೀಶಕ್ತಿ ಭವನದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಹಿಂದೆ ಅಷ್ಟೇನು ಮಹಿಳೆಯರಿಗೆ ಗೌರವ ಸಿಗುತ್ತಿರಲಿಲ್ಲ. ಸಂವಿಧಾನದಿಂದ ಮಹಿಳೆಯನ್ನ ಗೌರವ ಸಿಗುತ್ತಿದೆ. ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರು ಮುಂದೆ ಬರುತ್ತಿದ್ದಾರೆ. ಹೆಣ್ಣು ಕುಟುಂಬದ ಬೇರು ಇದ್ದಂತೆ. ಒಂದು ಮನೆ ಉತ್ತಮ ಜೀವನ ಸಾಗಬೇಕಾದರೆ ಮಹಿಳೆಯರ ಪಾತ್ರ ಪ್ರಮುಖ ಎಂದರು. ಅವರು ಹೊರಗಿನ ಜಗತ್ತನ್ನು ಇಡೀ ವಿಶೇಷವಾಗಿ ಯಾಕೆ ಆಚರಣೆ ಮಾಡ್ತೀವಿ? ಅವರ ಫಿಸಿಯಾಲಜಿಕಲ್ ಚೇಂಜಸ್ ಕಂಪೇರ್ ಟು ಪುರುಷ ಅವ್ರಿಗೆ ತುಂಬ ಕಮ್ಮಿ ಇರೋದ್ರಿಂದ ಆ ಹೊಣೆಗಾರಿಕೆನ ಹೊತ್ತು ಎಲ್ಲ ಸಾಧನೆ ಮಾಡಿ ನಿಲ್ತಾರಲ್ಲ, ಅದಕ್ಕೆ ಒಂದು ಒಳ್ಳೆ ಏನಂತಾರೆ ಉತ್ತಮ ಅಂತಲೇ ಹೇಳ್ಬೋದು. ನಾವು ಒಂದು ಮಹಿಳೆ ಸ್ಥಾನ ಉತ್ತಮ ಅಂತಲೇ ಹೇಳ್ಬೋದು. ಮತ್ತು ಇನ್ನೂ ಹೆಚ್ಚಿಕೆಯಲ್ಲಿ ಹೇಳಬೇಕಂದ್ರೆ ಮಹಿಳೆಯರದ್ದು ಹೇಳೋಕ್ಕೆ ಪದನೇ ಇರೋದಿಲ್ಲ. ಆ್ಯಸ್ ಲೈಕ್ ಎ ಡೀಪ್ ರೂಟ್ ಟು ದ ಅರ್ತ್ ಅಂತ ಹೇಳ್ತಾರೆ. ಒಂದು ಮರ ಬೇರಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಮಹಿಳೆಯ ಒಂದು ಕುಟುಂಬದ ಬೇರು ಅಂತ ಹೇಳ್ಬೋದು. ನೀವು ಕರೆಕ್ಟಾಗಿದ್ದರೆ ನಿಮ್ಮ ಕುಟುಂಬನೂ ಕರೆಕ್ಟಾಗಿರುತ್ತೆ. ಅದು ಇವಾಗ ಒಂದು ವಾಕ್ಯನ ಹೇಳಿದ್ರು, ನೀವು ಒಂದು ಮಹಿಳೆಗೆ ಶಿಕ್ಷಣ ಕೊಟ್ಟರೆ ಇಡೀ ಜಗತ್ತಿಗೆ ಶಿಕ್ಷಣ ಕೊಟ್ಟಂತ ಹೇಳ್ತಾ ಇದೊಂದು ಮಾತನ್ನು ಹೇಳಿದ್ರು. ಅದು ನಿಜಾನೇ. ಒಂದು ಸಮಾಜನ ಬೆಳವಣಿಗೆ ಆಗಬೇಕು ಅಂದರೆ ಒಂದು ಮಹಿಳೆಯಿಂದನೇ ಇರುತ್ತೆ. ನಿಮ್ಮ ಕುಟುಂಬದಲ್ಲಿ ನೀವು ಯಾವ ರೀತಿ ಇರ್ತೀರಾ, ನಿಮ್ಮ ಮತ್ತು ಹೊರಗಡೆನೂ ಅದೇ ಥರ ಸಾಮಾಜಿಕ ಬೆಳವಣಿಗೆನೂ ಅದೇ ಥರ ಉತ್ತಮವಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮಹಿಳೆ ಈ ವಿಷಯದ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಸರ್ಕಾರಿ ವಕೀಲ ಶ್ರೀಕಂಠಸ್ವಾಮಿ ಮಾತನಾಡಿ, ಗಂಡಸರಿಗಿಂತ ಹೆಂಗಸರೇ ಶ್ರೇಷ್ಠ. ಶಕ್ತಿ ಬುದ್ಧಿಯಲ್ಲಿ ಗಂಡಸರಿಗಿಂತ ಒಂದು ಕೈ ಮೇಲು. ಪ್ರಕೃತಿಯನ್ನ ಪ್ರಕೃತಿ ಮಾತೆ, ಭೂತಾಯಿಯನ್ನ ಭೂತಾಯಿ ಅಂತಲೂ ಕರೆಯುತ್ತಾರೆ. ಹೆಣ್ಣನ್ನು ಪೂಜಾ ಮನೋಭಾವದಿಂದ ನೋಡುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗಿರುವುದು ವಿಷಾದನೀಯ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು. ಅವರು ಗಂಡಿಗಿಂತ ಸಮಾನತೆ. ಯಾಕೆ ಅಂದರೆ ಮಹಿಷಾಸುರನನ್ನು ಸಂಹಾರ ಮಾಡಬೇಕಾದರೆ ಗಂಡಿ ಕೈಲಾಗಲಿಲ್ಲ. ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲರೂ ಸೇರಿಕೊಂಡು ಆ ಒಂದು ಶಕ್ತಿಯನ್ನು ಸೃಷ್ಟಿ ಮಾಡಿ ಈ ಒಂದು ಮಹಿಷಾಸುರನನ್ನು ಸಂಹಾರ ಮಾಡೋದು. ತಾರಕಾಸುರನನ್ನು ಸಂಹಾರ ಮಾಡಿದ್ರು ಅದೇ ರೀತಿ. ಅಂದರೆ ಶಕ್ತಿಗೆ ಗಂಡಿಗೆ ಸಮಾನನೂ ಅಲ್ಲೇ ಅಲ್ಲ, ಬುದ್ಧಿಗೂ ಅಷ್ಟೇ. ಇವೆಲ್ಲ ಯೋಚನೆ ಮಾಡಿ ಇಡೀ ದೇಶದ ಅರ್ಥವ್ಯವಸ್ಥೆ ನಡೆಸ್ತಿರೋರು ಯಾರು? ಒಂದು ಮಹಿಳೆ. ಯಾರು? ನಿರ್ಮಲಾ ಸೀತಾರಾಮನ್. ಎಷ್ಟೋ ಸ್ವಸಹಾಯ ಸಂಘಗಳಿವೆ. ಸ್ವಸಹಾಯ ಸಂಘಗಳಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆ. ಗಂಡಸರು ಸಾಲ ಕೊಡ್ತಾರ ಸ್ವಸಹಾಯ ಸಂಘದಲ್ಲಿ? ಇಲ್ಲ. ಯಾಕೆಂದ್ರೆ ಆಕೆ ಅರ್ಥವ್ಯವಸ್ಥೆಯನ್ನ ಸ್ಪಷ್ಟವಾಗಿ ಬಹಳ ಕರಾರುವಕ್ಕಾಗಿ ಒಂದು ಪ್ಲಾನ್ ಅಲ್ಲಿ ನಡೆಸ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಸಂಘ ಸಂಸ್ಥೆಗಳು ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನು ಕೊಡೋದು. ಕಾರ್ಯಕ್ರಮದಲ್ಲಿ ಶಿಶು ಅಭಿವೃದ್ಧಿ ಅಧಿಕಾರಿ ಎಂಕೆ ಕುಮಾರಸ್ವಾಮಿ, ಅಪರ ಸರ್ಕಾರಿ ವಕೀಲ ಶ್ರೀಕಂಠಸ್ವಾಮಿ, ಪ್ಯಾನೆಲ್ ವಕೀಲ ಮಲ್ಲಪ್ಪ, ಮಂಜುಳಾ, ಸರಳ, ಶೈಲಜಾ, ಲತಾ ಸೇರಿದಂತೆ ಹಲವರು ಹಾಜರಿದ್ದರು. ಗುಳಗಟ್ಟ ಗೇಟ್ನಿಂದ ಗುಳಗಟ್ಟ ಗ್ರಾಮದವರೆಗೆ ರಸ್ತೆ ದುರಸ್ತಿ ನಡೆಸಿ ಡಾಂಬರ್ ಹಾಕಿಸಲು ಆಗ್ರಹಿಸಿ ಸಿಪಿಎಂ ಪಕ್ಷದ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು. ಸಿಪಿಐಎಂ ತಾಲೂಕು ಕಾರ್ಯದರ್ಶಿ ಸುಶೀಲಾ ನೇತೃತ್ವದಲ್ಲಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ್ರು.
ಈ ವೇಳೆ ಸಿಪಿಐಎಂ ತಾಲೂಕು ಕಾರ್ಯದರ್ಶಿ ಸುಶೀಲ ಮಾತನಾಡಿ, ಸ್ವಾತಂತ್ರ್ಯ ಬಂದು 77 ವರ್ಷವಾದರೂ ಮೂಲಭೂತ ಸೌಕರ್ಯಗಳನ್ನು ನೀಡಲು ತಾಲೂಕು ಆಡಳಿತ ವಿಫಲವಾಗಿದ್ದು, ಗುಳಗಟ್ಟ ಗೇಟ್ನಿಂದ ಗುಳಗಟ್ಟ ಗ್ರಾಮದವರೆಗೂ ರಸ್ತೆ ದುರಸ್ತಿಪಡಿಸಿ ಡಾಂಬರ್ ಹಾಕಬೇಕು. ಜೊತೆ ಬೀದಿ ದೀಪ ಅಳವಡಿಸಬೇಕು. ರಾತ್ರಿ ವೇಳೆ ಮಹಿಳೆಯರು ತಿರುಗಾಡುವಾಗ ಕಳ್ಳತನ, ಚಿರತೆ ಹಾವಳಿಯಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಬೀದಿ ದೀಪ ಅಳವಡಿಸಿ ಎಂದು ಒತ್ತಾಯಿಸಿದರು. ನಮ್ಮ ಸಿಪಿಐಎಂ ಪಕ್ಷ ಶಾಖೆಯ ವತಿಯಿಂದ ಇಂದು ಮಳವಳ್ಳಿ ತಾಲೂಕು ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಸ್ವತಂತ್ರ ಬಂದು 77 ವರ್ಷ ಕಳೆದರೂ ಕೂಡ ನಮ್ಮ ಗ್ರಾಮಗಳಿಗೆ ಬೀದಿ ದೀಪ ಸಿಗ್ತಾ ಇಲ್ಲ, ಮತ್ತೆ ರಸ್ತೆಗಳು ದುರಸ್ತಿ ಆಗ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಆ ಒಂದು ಗ್ರಾಮ ಪಂಚಾಯಿತಿಗೆ ಟ್ಯಾಕ್ಸ್ ಕಟ್ಟಿದ್ರೂ ಕೂಡ, ನಮ್ಮ ಟ್ಯಾಕ್ಸ್ ಹಣ ಇದ್ರೂ ಕೂಡ ನಮಗೆ ಓಡಾಡಲಿಕ್ಕೆ ಮತ್ತೆ ಹೈವೇಗೆ ಪಕ್ಕದಲ್ಲಿ ಇರ್ತಕ್ಕಂಥ ಗುಳಗಟ್ಟ ಗ್ರಾಮಕ್ಕೆ ಗುಳಗಟ್ಟ ಗೇಟಿಂದ ಗುಳಗಟ್ಟ ಸ್ಕೂಲ್ ಮನೆಯವರೆಗೆ ಡಾಂಬರೀಕರಣ ಆಗಬೇಕು. ಎಷ್ಟೋ ಜನ ಅಲ್ಲಿ ತಿರುಗಾಡುವಾಗ ಸ್ಕಿಡ್ ಆಗಿ ಬಿದ್ದು ಕೈಕಾಲನ್ನ ಮುರ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಆದರೆ ಚುನಾವಣೆಯಲ್ಲಿ ಗೆದ್ದು ಬಂದಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಮೆಂಬರ್ ಇರ್ಬೋದು, ತಾಲೂಕ್ ಪಂಚಾಯತ್ ಮೆಂಬರ್ ಇರ್ಬೋದು, MLAಗಳೇ ಇರ್ಬೋದು, ನಿಮ್ಮ ರಸ್ತೆ ಸರಿ ಮಾಡಿಸ್ತೀವಿ, ಬೀದಿ ದೀಪ ಹಾಕ್ಸ್ತೀವಿ ಅಂತೇಳಿ ಮೊದಲು ಮೂಲಭೂತ ಸೌಕರ್ಯಗಳ ಹೆಸರಿನಲ್ಲಿ ಇವರು ಅಧಿಕಾರಕ್ಕೆ ಬರ್ತಾರೆ. ಆದರೆ ಎಷ್ಟು ವರ್ಷ ಆದ್ರೂ ಕೂಡ ಅವರು ಆ ಕಡೆ ತಿರುಗೂ ಕೂಡ ನೋಡಲ್ಲ. ಯಾರಾದರೂ ಬಿದ್ದು ಸಾಯ್ಲಿ ಎನ್ನುವಂತ ನಿಟ್ಟಿನೊಳಗಡೆ ಅವ್ರ ಅಧಿಕಾರವನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಗಾರ್ಮೆಂಟ್ಸ್ ಹೆಣ್ಮಕ್ಳುಗಳು ಸುಮಾರು ಮನೆಗೂ ಕೂಡ ಹೋಗ್ತಾರೆ. ಒಂದು 50ರಿಂದ 100 ಜನ ಹೆಣ್ಮಕ್ಳು ಹೋಗ್ತಾರೆ. ಸಂಜೆ 7 ಗಂಟೆಗೆ ಬಂದು ಪ್ರತಿಭಟನೆಯಲ್ಲಿ ಜನವಾದಿ ಮಹಿಳಾ ಸಂಘಟನಾ ರಾಜ್ಯ ಕಾರ್ಯದರ್ಶಿ ದೇವಿ, ಸಿಪಿಎಂ ತಾಲೂಕು ಕಾರ್ಯದರ್ಶಿ ಸುಶೀಲಾ, ಜಯಶೀಲ, ರತ್ನಮ್ಮ ಸೇರಿದಂತೆ ಹಲವರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕನಿಷ್ಠ ಪ್ರಾಥಮಿಕ ಶಿಕ್ಷಣವಾದರೂ ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ಆಗಬೇಕು. ಅಮಿತ್ ಶಾ ಅವರು ಹಾಕಿರುವ ಸವಾಲನ್ನ ಹಿಂದಿಯೇತರ ಭಾಷಿಕರು ಸ್ವೀಕರಿಸಲೇಬೇಕು. ಹಿರಿಯ ಪತ್ರಕರ್ತ ಆರ್.ಪಿ. ವೆಂಕಟೇಶ್ ಮೂರ್ತಿ ಕರೆ. ಕರ್ನಾಟಕ ಬಂದ್ನಿಂದ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆ ತಲೆದೋರಲಿದೆ. ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ಮಾಡದೆ ಬೇರೆ ರೀತಿಯ ಹೋರಾಟದ ಮೂಲಕ ಸರ್ಕಾರದ ಗಮನ ಸೆಳೆಯಬೇಕು. ಕರವೇ ಪ್ರವೀಣ್ ಶೆಟ್ಟಿ ಬಣ ವಿರೋಧ. ಎರಡನೇ ದಿನವೂ ಮುಂದುವರಿದ ಆಪರೇಷನ್ ವಿಕ್ರಾಂತ್. ಆಪರೇಷನ್ ಟೀಮ್ಗೆ ಚಳ್ಳೆಹಣ್ಣು ತಿನ್ನಿಸುತ್ತಿರೋ ಸಲಗ ಮೊದಲ ಬಾರಿಗೆ ಥರ್ಮಲ್ ಡ್ರೋನ್ ಬಳಕೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್.